For each operation star defined below, determine whether star is binary, commutative or associative. ಸೊ ಚೆಕ್ ಮಾಡಬೇಕು. ಫಸ್ಟ್ ಏನು ಚೆಕ್ ಮಾಡಬೇಕು ಅಂತಂದರೆ ಸ್ಟಾರ್ ಬೈನರಿ ಆಪರೇಷನ್ ಹೌದಾ ಅಲ್ಲ ಅಂತ ಚೆಕ್ ಮಾಡಬೇಕು. ಆಮೇಲೆ ಕಮ್ಯೂಟೇಟಿವ್ ಹೌದಾ ಅಲ್ಲ ಅಂತ ಚೆಕ್ ಮಾಡಬೇಕು. ಆಮೇಲೆ ಅಸೋಸಿಯೇಟಿವ್ ಹೌದಾ ಅಲ್ಲ ಅಂತ ಚೆಕ್ ಮಾಡಬೇಕು. ಬೈನರಿ ಆಪರೇಷನ್ ಅಂತ ಹೇಳಬೇಕು ಅಂತಂದರೆ ಯಾವ ಸೆಟ್ ಮೇಲೆ ಡಿಫೈನ್ ಆಗಿರುತ್ತೋ ಆ ಸೆಟ್ ಮೇಲೆ ಆ ಸೆಟ್ಟಲ್ಲಿರ್ತಕ್ಕಂಥ ಯಾವುದಾದ್ರೂ ಎರಡು ಎಲಿಮೆಂಟ್ಗಳನ್ನು ತಗೊಂಡು ಆ ಸೆಟ್ ಮೇಲೆ ಡಿಫೈನ್ ಆಗಿರೋಂಥ ಆಪ್ರೇಷನ್ ಆಪ್ರೇಟ್ ಮಾಡಿದಾಗ ಬರುವಂಥ ವ್ಯಾಲ್ಯೂ ಅದೇ ಸೆಟ್ಟಲ್ಲೇ ಇದ್ದರೆ ದೆನ್ ವಿ ಸೇ ದಟ್ ದ ಗಿವನ್ ಆಪರೇಷನ್ ಇಸ್ ಅ ಬೈನರಿ ಆಪರೇಷನ್. ಸೊ ಇದನ್ನು ಯಾವುದಾದ್ರೂ ಒಂದು ಎಲಿಮೆಂಟ್ ಫೇಲ್ ಮಾಡಿದರೂ ಕೂಡ ಅದು ಬೈನರಿ ಆಪರೇಷನ್ ಅಲ್ಲ ಅಂತ ನಾವು ಹೇಳ್ತೀವಿ, ಕನ್ಕ್ಲೂಡ್ ಮಾಡ್ತೀವಿ. ಸೊ ಫಸ್ಟ್ ಆಪರೇಷನ್ ಏನಿದೆ ಅಂತಂದರೆ ಆನ್ ಇಂಟೀಜರ್ಸ್ on Z, set of all integers, and the operation is defined as a star b equal to a minus b. a ಅನ್ನೋದು ಒಂದು ಇಂಟಿಜರ್, b ಅನ್ನೋದು ಒಂದು ಇಂಟಿಜರ್, a minus b ಅಂತ ಡಿಫೈನ್ ಮಾಡಿದ್ದಾರೆ. ಸೊ ಇಂಟಿಜರು ಮೈನಸ್ ಅನದರ್ ಇಂಟಿಜರ್. ಸೊ ಇಂಟಿಜರಿಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಅಗೇನ್ ವಿ ಗೆಟ್ ಒನ್ ಮೋರ್ ಇಂಟಿಜರ್. ಸೊ ಇಟ್ ಈಸ್ ಅ ಬೈನರಿ ಆಪರೇಷನ್. ಇದು ಕ್ಲಿಯರ್ಲಿ ಇಟ್ ಈಸ್ ಅ ಬೈನರಿ ಆಪರೇಷನ್. Now we should check whether this is commutative or not and whether it is associative or not. So commutative ಆಗುತ್ತಾ ಇಲ್ಲ ಅಥವಾ associative ಆಗುತ್ತಾ ಇಲ್ಲ ಅಂತ ಮೊದಲು ಚೆಕ್ ಮಾಡೋಣ. ಕಮ್ಯೂಟೇಟಿವ್ ಆಗುತ್ತಾ ಇಲ್ಲ ಅಂತ ನೋಡಬೇಕಂತಂದರೆ a star b should be equal to b star a. ಸೊ ಇದಾಗಬೇಕು. ಸೊ ನಾನೇನು ಮಾಡ್ತೀನಿ ಅಂತಂದರೆ LHS ತಗೊಳ್ತೀನಿ. LHS ಏನಿದೆ a star b. ಸೊ a star b is equal to a minus b. ಅಗೇನ್ RHS ತಗೊಳ್ಳೋಣ. RHS ಏನಿದೆ ಬಿ ಸ್ಟಾರ್ ಎ. ಬಿ ಸ್ಟಾರ್ ಎ ಏನು ಬರುತ್ತೆ ಅಂದರೆ ಬಿ ಮೈನಸ್ ಎ. ಕ್ಲಿಯರ್ಲಿ ಇಟ್ ಈಸ್ ನಾಟ್ ಟ್ರೂ ದಟ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಬಿ ಮೈನಸ್ ಎ ಇನ್ ಆಲ್ ಸಿಚುವೇಷನ್ಸ್. ಮೇ ಬಿ ಟ್ರೂ ಇನ್ ಸಮ್ ಸಿಚುವೇಷನ್ಸ್ ಬಟ್ ಇಟ್ ಈಸ್ ನಾಟ್ ಟ್ರೂ ಇನ್ ಆಲ್ ಸಿಚುವೇಷನ್ಸ್. ಅದಕ್ಕೆ ಬೇಕಿದ್ರೆ ನಾವು ಏನು ಮಾಡ್ಬೋದು ಅಂದರೆ ಕೌಂಟರ್ ಎಕ್ಸಾಂಪಲ್ ತೊಗೋಬೋದು. ಫಾರ್ ಎಕ್ಸಾಂಪಲ್ ಎ ಈಸ್ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು 3 ತಗೊಂಡೆ ಅಂತ ಅನ್ಕೊಳ್ಳಿ. ನಾವು ಎ ಸ್ಟಾರ್ ಬಿ ಏನಾಗುತ್ತೆ 5 ಮೈನಸ್ 3 ಆಗುತ್ತೆ, ಎ ಮೈನಸ್ ಬಿ. ಸೊ ಬಿ ಸ್ಟಾರ್ ಎ ಏನದು ಬಿ ಮೈನಸ್ ಎ. ಬಿ ಮೈನಸ್ ಎ ಮೀನ್ಸ್ 3 ಮೈನಸ್ 5. ಸೊ 5 ಮೈನಸ್ 3 ಈಸ್ 2 ಬಟ್ 3 ಮೈನಸ್ 5 ಈಸ್ ಮೈನಸ್ 2. ಸಿನ್ಸ್ ಎ ಸ್ಟಾರ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಸ್ಟಾರ್ ಎ, ವಿ ಸೇ ದಟ್ ದಿಸ್ ಬೈನರಿ ಆಪರೇಷನ್ ಈಸ್ ನಾಟ್ ಕಮ್ಯೂಟೇಟಿವ್. ಇಟ್ ಈಸ್ ನಾಟ್ ಕಮ್ಯೂಟೇಟಿವ್. Now we should check whether this is associative or not. ಅಸೋಸಿಯೇಟಿವಿಟಿ ಅಂತ ಬೇಕಿದ್ರೆ ಬರೀಬೋದು. ಇದು ಕಮ್ಯೂಟೇಟಿವಿಟಿ ಚೆಕ್ ಮಾಡಿರೋದು, ಈಗ ಅಸೋಸಿಯೇಟಿವಿಟಿ. ಸೊ ಅಸೋಸಿಯೇಟಿವಿಟಿಗೆ ಏನಿದೆ ಕಂಡೀಷನ್ ಅಂತಂದರೆ ಈ ಬೈನರಿ ಆಪರೇಷನ್ ಈ ಒಂದು ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಏನು ಇಕ್ವೇಷನ್? ಎ ಸ್ಟಾರ್ ಬಿ ಸ್ಟಾರ್ ಸಿ ಶುಡ್ ಬಿ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ. ಸೊ ಈ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡಿದ್ರೆ ಆ್ಯಂಡ್ ಇಟ್ ಶುಡ್ ಹ್ಯಾಪನ್ ಫಾರ್ ಈಚ್ ಆ್ಯಂಡ್ ಎವ್ರಿ ವ್ಯಾಲ್ಯೂ ಎ ಬಿ ಸಿ ಬಿಲಾಂಗ್ಸ್ ಟು Z. ಸೊ ಈ ಇಕ್ವೇಷನ್ನ ಸ್ಯಾಟಿಸ್ಫೈ ಮಾಡಿದರೆ ಅವಾಗ ನಾವೇನಂತ ಹೇಳ್ತೀವಿ, ಇಟ್ ಈಸ್ ಅ ಅಸೋಸಿಯೇಟಿವ್ ಬೈನರಿ ಆಪರೇಷನ್. ಸಿಮಿಲರ್ಲಿ ಸೊ LHS ತಗೊಳ್ತೀನಿ ನಾನು. LHS ಏನಿದೆ ಎ ಸ್ಟಾರ್ ಬಿ ಸ್ಟಾರ್ ಸಿ. ಸೊ ದಿಸ್ ಈಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿನ ನಾನಿಲ್ಲಿ ಅಪ್ಲೈ ಮಾಡಿದರೆ ಎ ಸ್ಟಾರ್ ಬಿ ಮೀನ್ಸ್ ಎ ಮೈನಸ್ ಬಿ, ಬಿ ಸ್ಟಾರ್ ಸಿ ಮೀನ್ಸ್ ಬಿ ಮೈನಸ್ ಸಿ. ಸೊ ಇಲ್ಲೇನಾಗ್ತಿದ್ದು ಬಿ ಮೈನಸ್ ಸಿ ಅಂತ ಡಿಫೈನ್ ಆಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು, ಈಗ ನೋಡಿ ಇದು ಫಸ್ಟ್ ಎಲಿಮೆಂಟು, ಇದು ಸೆಕೆಂಡ್ ಎಲಿಮೆಂಟು. ಸೊ ಫಸ್ಟ್ ಎಲಿಮೆಂಟ್ ಸ್ಟಾರ್ ಸೆಕೆಂಡ್ ಎಲಿಮೆಂಟ್ ಇತ್ತು ಅಂತಂದರೆ ಫಸ್ಟ್ ಮೈನಸ್ ಸೆಕೆಂಡ್ ಆಗಬೇಕು. ಸೊ ಇಲ್ಲಿ ಫಸ್ಟ್ ಎಲಿಮೆಂಟ್ ಯಾವುದು ಎ, ಸೆಕೆಂಡ್ ಎಲಿಮೆಂಟ್ ಯಾವುದು ಅಂದರೆ ಬಿ ಮೈನಸ್ ಸಿ. ಹೋಲ್ ಬಿ ಮೈನಸ್ ಸಿನೇ ಸೆಕೆಂಡ್ ಎಲಿಮೆಂಟು. ಸೊ ಅದನ್ನು ಇಲ್ಲಿ ನಾವೇನು ಮಾಡಬೇಕು ಅರ್ಥ ಮಾಡ್ಕೋಬೇಕು. ಫಸ್ಟ್ ಎಲಿಮೆಂಟ್ ಮೈನಸ್ ಸೆಕೆಂಡ್ ಎಲಿಮೆಂಟ್ ಯಾವುದು ಅಂತಂದರೆ ಬಿ ಮೈನಸ್ ಸಿ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಮೈನಸ್ ಇಂಟು ಮೈನಸ್ plus C. This is LHS. Now consider RHS. RHS ಏನಿದೆ A star B star C. A star B means A minus B star C. So ಇಲ್ಲೂ ಅಷ್ಟೇ, ಫಸ್ಟ್ ಎಲಿಮೆಂಟ್ ಸ್ಟಾರ್ ಸೆಕೆಂಡ್ ಎಲಿಮೆಂಟ್ ಮೀನ್ಸ್ ಫಸ್ಟ್ ಮೈನಸ್ ಸೆಕೆಂಡ್. ಫಸ್ಟ್ ಅಂದರೆ A ಮೈನಸ್ B ಮೈನಸ್ ಸೆಕೆಂಡ್ ಎಲಿಮೆಂಟ್ ಮೀನ್ಸ್ C. ಸೊ ಇಲ್ಲಿ ಏನಿದೆ ವ್ಯಾಲ್ಯೂ ಅಂದರೆ ಎ ಮೈನಸ್ ಬಿ ಮೈನಸ್ ಸಿ ಇದೆ. ಇಲ್ಲಿ ವ್ಯಾಲ್ಯೂ ಏನು ಬಂದಿದೆ ಎ ಮೈನಸ್ ಬಿ ಪ್ಲಸ್ ಸಿ ಬಂದಿದೆ. ಕ್ಲಿಯರ್ಲಿ
LHS is not equal to RHS. This implies star is not commutative, not associative. Already we have proved that it is not commutative. Now we have proved that it is not associative. It is not associative. So first operation in prove ಮಾಡಿದ್ವಿ ನಾವು, it is a binary operation, it is not commutative and also it is not associative. Similarly we shall prove the second and third. ಚೆಕ್ ಮಾಡೋಣ ಅದನ್ನು ಕೂಡ. Okay, right. Second one set of all rational numbers ಮೇಲೆ ಡಿಫೈನ್ ಆಗಿದೆ and it is defined as a star b equal to ab plus 1. ಅಂದರೆ ಫಸ್ಟ್ ಎಲಿಮೆಂಟ್ ಸ್ಟಾರ್ ಸೆಕೆಂಡ್ ಎಲಿಮೆಂಟ್, ಎರಡು ಎಲಿಮೆಂಟ್ ತೊಗೊಂಡಿದ್ದಾರೆ. ಆ ಎರಡು ಎಲಿಮೆಂಟ್ಗಳ ಪ್ರಾಡಕ್ಟ್ ಫಸ್ಟ್ ಇಂಟು ಸೆಕೆಂಡ್ ಪ್ಲಸ್ 1 ಮಾಡಿದ್ದಾರೆ. ಫಸ್ಟ್ ಇಂಟು ಸೆಕೆಂಡ್ ಪ್ಲಸ್ 1. ಸೊ a is a rational number, b is another rational number, product will be again a rational number. ಆ ಪ್ರಾಡಕ್ಟಿಗೆ 1 ಅನ್ನು ಆ್ಯಡ್ ಮಾಡಿದರೆ again we get a rational number. Therefore this is a binary operation. ಸೊ ಬೈನರಿ ಆಪರೇಷನ್ ಅಂತ ಪ್ರೂವ್ ಆದಮೇಲೆ ನಾವೇನು ಚೆಕ್ ಮಾಡ್ಬೋದು ಅಂದರೆ ಕಮ್ಯೂಟೇಟಿವ್ ಅಸೋಸಿಯೇಟಿವ್ ಚೆಕ್ ಮಾಡ್ಬೋದು, ಅದರ್ವೈಸ್ ವಿ ಕೆನಾಟ್. ಸೊ ಫಸ್ಟ್ ಏನು ಮಾಡೋಣ, ಕಮ್ಯೂಟೇಟಿವಿಟಿ ಅಥವಾ ಡೈರೆಕ್ಟ್ ಆಗಿ ತೊಂದರೆ ಇಲ್ಲ. ಕಮ್ಯೂಟೇಟಿವಿಟಿ ಏನು ಚೆಕ್ ಮಾಡಬೇಕು, ಎ ಸ್ಟಾರ್ ಬಿ ಶುಡ್ ಬಿ ಈಕ್ವಲ್ ಟು ಬಿ ಸ್ಟಾರ್ ಎ. ಸೊ ಇದಿರಬೇಕು ನೋಡಿ. ಸೊ ಎ ಸ್ಟಾರ್ ಬಿ ಮೀನ್ಸ್ ವಾಟ್, LHS, consider LHS. So A star B is equal to AB plus 1. ಇದು 1. Again RHS ತಗೊಳ್ಳೋಣ. RHS ಏನಿದೆ, B star A. ಸೊ ಇದನ್ನು ಯಾವ ರೀತಿ ಬರಿಬೋದು, BA plus 1. First into second plus 1. First into second plus 1. Since multiplication of two rational numbers is commutative, we can write BA as AB. ಸೊ ಬಿ ಎ ಅಂದರೂ ಒಂದೇ, ಎ ಬಿ ಅಂದರೂ ಒಂದೇ. ಸೊ ಬಿ ಎನ ನಾನು ಎ ಬಿ ಅಂತ ಬರೀತೀನಿ, ಎ ಬಿ ಪ್ಲಸ್ 1. ಸೊ ಅಬ್ಸರ್ವ್ ಇಕ್ವೇಷನ್ ನಂಬರ್ 1 ಆ್ಯಂಡ್ ಇಕ್ವೇಷನ್ ನಂಬರ್ 2, ಎ ಬಿ ಪ್ಲಸ್ 1, ಎ ಬಿ ಪ್ಲಸ್ 1. ದಿಸ್ ಇಂಪ್ಲೈಸ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. LHS is equal to RHS. Therefore A star B is equal to B star A. This implies star is commutative. Star is commutative. So ಇಲ್ಲಿ commutative ಅಂತ ಪ್ರೂವ್ ಆಯಿತು. Now we shall prove or check whether it is associative or not. ಚೆಕ್ ಮಾಡೋಣ ಅಸೋಸಿಯೇಟಿವ್ ಆಗುತ್ತಾ ಇಲ್ಲ. ಸೊ ಅಸೋಸಿಯೇಟಿವಿಟಿ ಏನಿರಬೇಕು, ಎ ಸ್ಟಾರ್ ಬಿ ಸ್ಟಾರ್ ಸಿ ಶುಡ್ ಬಿ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ. ಸೊ ಕನ್ಸಿಡರ್ ಎಲ್ ಎಚ್ ಎಸ್ ಕನ್ಸಿಡರ್ ಮಾಡಿ, ಎ ಸ್ಟಾರ್ ಬಿ ಸ್ಟಾರ್ ಸಿ. ಸೊ ಇಟ್ ಈಸ್ ಈಕ್ವಲ್ ಟು ಎ ಸ್ಟಾರ್ ಬಿ ಸ್ಟಾರ್ ಸಿ ಫಸ್ಟ್ ಇಂಟು ಸೆಕೆಂಡ್ ಪ್ಲಸ್ 1, first into second plus 1. Again first element second element, bc plus 1 is the second element. So ಅದೇ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಇಂಟು ಸೆಕೆಂಡ್ ಪ್ಲಸ್ 1. ಸೊ ಮಲ್ಟಿಪ್ಲೈ ಮಾಡಿ ಒಳಗಡೆ ಎ ಇಂಟು ಬಿ ಸಿ, ಎ ಬಿ ಸಿ ಪ್ಲಸ್ ಎ ಇಂಟು 1 ದಟ್ ಈಸ್ ಎ ಪ್ಲಸ್ 1. ಕನ್ಸಿಡರ್ ಆರ್ ಎಚ್ ಎಸ್. ಸೊ ಆರ್ ಎಚ್ ಎಸ್ ಏನಿದೆ, ಎ ಸ್ಟಾರ್ ಬಿ ಸ್ಟಾರ್ ಸಿ. ಫಸ್ಟು ಈ ಬ್ರ್ಯಾಕೆಟ್ಗೆ ಅಪ್ಲೈ ಮಾಡಿದರೆ ಎ ಸ್ಟಾರ್ ಬಿ ಮೀನ್ಸ್ ಎ ಬಿ ಪ್ಲಸ್ 1, ಫಸ್ಟ್ ಇಂಟು ಸೆಕೆಂಡ್ ಪ್ಲಸ್ 1 ಸ್ಟಾರ್ ಸಿ. ಈಗ ಫಸ್ಟ್ ಎಲಿಮೆಂಟ್ ಯಾವುದು, ಎ ಬಿ ಪ್ಲಸ್ 1 ಇಸ್ ದ ಫಸ್ಟ್ ಎಲಿಮೆಂಟ್, ಸಿ ಇಸ್ ದ ಸೆಕೆಂಡ್ ಎಲಿಮೆಂಟ್. ಫಸ್ಟ್ ಇಂಟು ಸೆಕೆಂಡ್ ನೋಡಿ, ಫಸ್ಟ್ ಇಂಟು ಸೆಕೆಂಡ್ ಪ್ಲಸ್ 1 ಮಲ್ಟಿಪ್ಲೈ ಮಾಡಿ. ಈಗ ಎ ಬಿ ಇಂಟು ಸಿ, ಎ ಬಿ ಸಿ ಪ್ಲಸ್ 1 ಇಂಟು ಸಿ, ಸಿ ಪ್ಲಸ್ 1. ಇಲ್ಲೇನು ಬಂದಿದೆ, ಎ ಬಿ ಸಿ ಪ್ಲಸ್ ಎ ಪ್ಲಸ್ 1 ಅಂತ ಬಂದಿದೆ. ಇಲ್ಲೇನು ಬಂದಿದೆ, ಎ ಬಿ ಸಿ ಪ್ಲಸ್ ಸಿ ಪ್ಲಸ್ 1 ಅಂತ ಬಂದಿದೆ. ಸೊ ಇಲ್ಲಿ ಎ ಇದ್ದರೆ ಇಲ್ಲಿ ಸಿ ಇದೆ. ದೀಸ್ ಟು ವ್ಯಾಲ್ಯೂಸ್ ಆರ್ ನಾಟ್ ಈಕ್ವಲ್. ದಿಸ್ ಇಂಪ್ಲೈಸ್
LHS is not equal to RHS. Therefore, star is not associative. Not associative. It is binary operation. It is commutative but not associative. So first one, not commutative, not associative. Second one, commutative but not associative. Now we shall check the third one. Okay. ಥರ್ಡ್ ಒನ್ ಕೂಡ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್ ಮೇಲೆ ಡಿಫೈನ್ ಆಗಿರೋಂಥ ಒಂದು ಫಂಕ್ಷನ್ನು. ಥರ್ಡ್ ಒನ್ ಏನಂತ ಡಿಫೈನ್ ಆಗಿದೆ? ಎ ಸ್ಟಾರ್ ಬಿ ಈಕ್ವಲ್ ಟು ಎ ಬಿ ಬೈ ಟು. ಎ ಇಸ್ ಅ ರ್ಯಾಷನಲ್ ನಂಬರ್, ಬಿ ಈಸ್ ಅನದರ್ ರ್ಯಾಷನಲ್ ನಂಬರ್, ಪ್ರಾಡಕ್ಟ್ ಆಫ್ ಟೂ ರ್ಯಾಷನಲ್ ನಂಬರ್ಸ್ ಇಸ್ ಅಗೇನ್ ಎ ರ್ಯಾಷನಲ್ ನಂಬರ್, ಡಿವೈಡೆಡ್ ಬೈ ಟು ಮಾಡಿದರೆ ಅಗೇನ್ ವಿ ಗೆಟ್ ಅ ರ್ಯಾಷನಲ್ ನಂಬರ್. ದೇರ್ ಫೋರ್ ಇಟ್ ಈಸ್ ಅ ಬೈನರಿ ಆಪರೇಷನ್. ನಾವು ವಿ ಶಾಲ್ ಚೆಕ್ ವೆದರ್ ಇಟ್ ಈಸ್ ಕಮ್ಯೂಟೇಟಿವ್ ಆರ್ ನಾಟ್. ಕಮ್ಯೂಟೇಟಿವ್ ಅಂತ ಚೆಕ್ ಮಾಡಬೇಕು ಅಂತಂದರೆ ಕಂಡೀಷನ್ ಏನಿದೆ? ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಬಿ ಸ್ಟಾರ್ ಎ. ಸೊ ಕನ್ಸಿಡರ್ ಎಲ್ ಎಚ್ ಎಸ್. ಎಲ್ ಎಚ್ ಎಸ್ ಅಲ್ಲಿ ಎ ಸ್ಟಾರ್ ಬಿ ಇದೆ. ಸೊ ಎ ಸ್ಟಾರ್ ಬಿ ಈಸ್ ನಥಿಂಗ್ ಬಟ್ ಎ ಬಿ ಬೈ ಟು, ಫಸ್ಟ್ ಇಂಟು ಸೆಕೆಂಡ್ ಡಿವೈಡೆಡ್ ಬೈ ಟು, ಕಾಲ್ ಇಟ್ ಆಸ್ 1. ಕನ್ಸಿಡರ್ ಆರ್ ಎಚ್ ಎಸ್. ಆರ್ ಎಚ್ ಎಸ್ ಏನಿದೆ? ಬಿ ಸ್ಟಾರ್ ಎ, ಫಸ್ಟ್ ಇಂಟು ಸೆಕೆಂಡ್ ಬೈ ಟು, ಬಿ ಎ ಬೈ ಟು. We know that multiplication of two rational numbers is commutative. So we can write BA as AB. Therefore, I will write BA as AB by 2, call it as 2. Observe 1 and 2. We can say that A star B is equal to B star A. This implies star is commutative. Star is commutative. Now we shall check for associativity. So for associativity, it should be valid for this equation: A star B star C equal to A star B star C. Now A star B star C means BC by 2, first into second by 2. ಇದು LHS ನ ಚೆಕ್ ಮಾಡ್ತಾ ಇರೋದು. ಈಗ ಚೆಕ್ ಮಾಡ್ತಾ ಇರೋದು LHS. So it is equal to, again, first into second by 2, first into, this is second by 2. So it is equal to A into BC, ABC divided by 2 into 2, 4. So divided by 2 ಏನಾಗ್ತದೆ ಅಂದರೆ 1 by 2 ಆಗುತ್ತೆ, 2 to the 4 ಆಗ್ತದೆ. So call it as 1. Again RHS ತಗೊಳ್ಳೋಣ. RHS ಏನಿದೆ? A star B star C ಅಂತ ಇದೆ. ಸೊ ಎ ಸ್ಟಾರ್ ಬಿ ಮೊದಲು ಅಪ್ಲೈ ಮಾಡಿದರೆ ಎ ಬಿ ಬೈ ಟು, ಸ್ಟಾರ್ ಸಿ. ಅಗೇನ್ ಫಸ್ಟ್ ಇಂಟು ಸೆಕೆಂಡ್ ಡಿವೈಡೆಡ್ ಬೈ ಟು. ಸೊ ಇಟ್ ಈಸ್ ಈಕ್ವಲ್ ಟು ಎ ಬಿ ಇಂಟು ಸಿ, ಇಟ್ ಈಸ್ ಎ ಬಿ ಸಿ ಡಿವೈಡೆಡ್ ಬೈ 2 into 2, ಇಟ್ ಈಸ್ 4. ಬಿಕಾಸ್ 2 ಏನಾಗ್ತದೆ ಅಂತಂದರೆ 1 by 2 ಆಗ್ತದೆ, 2 to the 4. ಸೊ ಕಾಲ್ ಇಟ್ as 2. From 1 and 2 we can clearly say that LHS is equal to RHS. LHS equal to RHS. Therefore, star is associative. Star is associative. So this is how we will check whether the given binary operation is commutative or not, associative or not.